ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ಕಾರ್ಯಕ್ರಮ. ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ಕಾರ್ಯಕ್ರಮ. ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣ ಹಿನ್ನೆಲೆ ಉಪನ್ಯಾಸ ಕಾರ್ಯಕ್ರಮ. 100 ವರ್ಷದ ಸಂಘ ಪಯಣ, ಹೊಸ ಭರವಸೆ ಉಪನ್ಯಾಸ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭಾಷಣ ಆಲಿಸಿದ ಸಲ್ಲು. ಉಪನ್ಯಾಸ ವೇಳೆ ಭಾಗವತ್ ಮಾತು ಕೇಳಿದ ಸಲ್ಮಾನ್ ಖಾನ್. ಖ್ಯಾತ ನಿರ್ಮಾಪಕ ಸುಭಾಷ್ ಘೈ, ಲೇಖಕ ಪ್ರಸೂದ್ ಜೋಶಿ, ವಿವಿಧ ಗಣ್ಯರು ಹಾಗೂ ಆರ್ಎಸ್ಎಸ್ನ ನಾಯಕರು ಭಾಗಿಯಾಗಿದ್ದರು. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮುಂಬೈನ ನೆಹರು ಕೇಂದ್ರ ಸಭಾಂಗಣದಲ್ಲಿ ನಡೆದಂತ ಕಾರ್ಯಕ್ರಮ. ಆರ್ಎಸ್ಎಸ್ಗೆ 100 ವರ್ಷ ಪೂರ್ಣ ಹಿನ್ನೆಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ. 100 ವರ್ಷದ ಸಂಘ ಪಯಣ, ಹೊಸ ಭರವಸೆ ಉಪನ್ಯಾಸ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉಪನ್ಯಾಸವನ್ನ ಮಾಡ್ತಾ ಇರುವುದನ್ನ ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾರೆ ಸಲ್ಮಾನ್ ಖಾನ್. ಇದೀಗ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಉಪನ್ಯಾಸ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನೆಹರು ಕೇಂದ್ರದಲ್ಲಿ ನಡೆದಿರುವಂತಹ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಸಲ್ಮಾನ್ ಖಾನ್ ಅಲ್ಲಿ ಏನೋ ಆರ್ಎಸ್ಎಸ್ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರ ಭಾಷಣವನ್ನ ಕೂತ್ಕೊಂಡು ಆಲಿಸಿದ್ರು. ಯಾವ ರೀತಿಯಾಗಿ ಅವರು ಸಮಾಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಗ್ಲೇ ಮಾತನಾಡಿದ್ವಿ, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಸಮರ್ಪಕವಾಗಿ ಮಾತನಾಡಿದ್ರು ಮೋಹನ್ ಭಾಗವತ್ ಅವರು ಮಾತನಾಡಿದಂತ ವಿಚಾರವನ್ನ ಅಲ್ಲಿ ಕೂತ್ಕೊಂಡು ಆಲಿಸಿದ್ದಾರೆ ಸಲ್ಮಾನ್ ಖಾನ್. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಏಕರೂಪ ನಾಗರಿಕ ಸಂಹಿತೆಯನ್ನು ರೂಪಿಸಬೇಕು ಮತ್ತು ಅದು ವಿಭಜನೆಗೆ ಕಾರಣವಾಗಬಾರದು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಮಾತನಾಡಿದರು. ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಆರ್ಎಸ್ಎಸ್ಗೆ ಅಚ್ಚೇ ದಿನ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದರು. ಇನ್ನು ಸ್ವಯಂ ಸೇವಕರ ಕಠಿಣ ಪರಿಶ್ರಮ ಮತ್ತು ಸೈದ್ಧಾಂತಿಕ ನೀತಿಗಳ ಬದ್ಧತೆಯಿಂದ ಆರ್ಎಸ್ಎಸ್ಗೆ ಅಚ್ಚೇ ದಿನ ಬಂದಿದೆ ಅನ್ನುವಂಥ ವಿಷಯವನ್ನು ಅಲ್ಲಿ ಮಾತನಾಡಿದರು. ಇನ್ನು ಅಗತ್ಯವಿದ್ದಾಗ ಆರ್ಎಸ್ಎಸ್ಗೆ ಸಲಹೆ ನೀಡುತ್ತದೆ. ಅವರು ನಮ್ಮೊಳಗಿನಿಂದ ಬಂದವರಾಗಿರೋದ್ರಿಂದ ಅವರ ಪಾಪಗಳು ನಮ್ಮ ಮೇಲೆ ಹೊರಿಸಲ್ಪಡುತ್ತವೆ. ರಾಜಕೀಯ ಒತ್ತಡವು ಮತದಾರರಿಂದ ಬರುತ್ತದೆ ಎನ್ನುವಂಥ ವಿಚಾರಗಳ ಬಗ್ಗೆ ಮಾತನಾಡಿದರು. ಇವೆಲ್ಲ ವಿಚಾರಗಳನ್ನ ಇದೀಗ ಅಲ್ಲಿ ಸಲ್ಮಾನ್ ಖಾನ್ ಕೂತ್ಕೊಂಡು ಆಲಿಸಿದ್ರು ಮೋಹನ್ ಭಾಗವತ್ ಅವರ ಭಾಷಣವನ್ನ.